ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಸೊ ಈ ಪೇಪರ್ನ ಅಡಿಯಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ 16ನೇ ಸೆಷನ್ನಲ್ಲಿ ಬರ್ತಕ್ಕಂತಹ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್ ಇಂಟ್ಯಾಂಜಿಬಲ್, ಸೊ ರಾಷ್ಟ್ರೀಯ ಶಕ್ತಿಯ ಮೂಲ ಅಂಶಗಳನ್ನು, ಅದರ ಅಗೋಚರ ಅಂಶಗಳ ಭಾಗ 1 ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಈ ಹಿಂದೆ ನಾವು 3 ಭಾಗಗಳಾಗಿ ಮಾಡಿ ರಾಷ್ಟ್ರೀಯ ಶಕ್ತಿಯ ಗೋಚರ ಅಂಶಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಸೊ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವುದರಲ್ಲಿ ಗೋಚರ ಅಂಶಗಳು ಎಷ್ಟು ಪ್ರಭಾವವನ್ನು ಬೀರ್ತವೆ, ಅದೇ ರೀತಿ ಅಗೋಚರ ಅಂಶಗಳು ಅಥವಾ ಅಮೂರ್ತ ಅಂಶಗಳು ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್. ಸೊ ಈ ಅಂಶಗಳನ್ನು ಸಹ ನಾವು 3 ಭಾಗಗಳಾಗಿ 3 ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಯಾಕಂದರೆ ಈ ಅಂಶಗಳ ಸಂಖ್ಯೆನೂ ಜಾಸ್ತಿ ಇದೆ ಮತ್ತು ಅವುಗಳ ವಿವರಣೆ ಕೂಡ ನಾವು ತುಂಬ ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿರೋದ್ರಿಂದ ಇನ್ ಡೀಟೇಲ್ ಆಗಿ ನಾವು ವಿಲ್ ಸ್ಟಡಿ ಇನ್ ದ 3 ಪಾರ್ಟ್ಸ್ ಅಬೌಟ್ ದೀಸ್ ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್. ಓಕೆ, ಸೊ ಇವತ್ತಿನ ಮೊದಲನೇ ಭಾಗದಲ್ಲಿ ನಾವು ಮುಖ್ಯವಾಗಿ ಚರ್ಚಿಸ್ತಕ್ಕಂತಹ ಅಂಶಗಳು ನೋಡೋಕ್ಕಿಂತ ಮುಂಚೆ ಒಟ್ಟಾರೆಯಾಗಿ ನಾವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತಕ್ಕಂತಹ ಅಗೋಚರ ಅಂಶಗಳು ಯಾವ್ಯಾವು ಅನ್ನೋದನ್ನು ಒಂದು ಪಟ್ಟಿ ಮಾಡಿ ಹೇಳೋದಾದರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 2 ಅಂಶಗಳನ್ನ ಚರ್ಚೆ ಮಾಡ್ತೀನಿ. ಸೊ ಒಂದ್ಸರಿ ಗ್ಲಾನ್ಸ್ ಮಾಡೋದಾದರೆ ಎಲ್ಲ ಅಂಶಗಳು ಯಾವ್ಯಾವು ಅಂದರೆ, ಸೊ ಮೊದಲನೇದು ಐಡಿಯಾಲಜಿ, ಸಿದ್ಧಾಂತ, ದೆನ್ ಲೀಡರ್ಶಿಪ್, ನಾಯಕತ್ವ. ಸೊ ಮೂರನೇದು ಆರ್ಗನೈಸೇಷನ್ ಆ್ಯಂಡ್ ಕ್ವಾಲಿಟಿ ಆಫ್ ಗೌರ್ಮೆಂಟ್, ಸರ್ಕಾರದ ಸಂಘಟನೆ ಮತ್ತು ಗುಣಮಟ್ಟ. ನ್ಯಾಷನಲ್ ಕ್ಯಾರೆಕ್ಟರ್, ರಾಷ್ಟ್ರೀಯ ಸ್ವಭಾವ, ರಾಷ್ಟ್ರದ ಸ್ವಭಾವ ಅಂತ ಕರಿತೀವಿ ಅದು. ದೆನ್ ನ್ಯಾಷನಲ್ ಮೋರಲ್, ರಾಷ್ಟ್ರೀಯ ನೈತಿಕತೆ. ಡಿಪ್ಲೊಮಸಿ, ರಾಯಭಾರತ್ವ. ದೆನ್ ಮಿಲಿಟರಿ ಪ್ರಿಪೇರ್ಡ್ನೆಸ್, ಸೊ ಸೈನಿಕ ಸನ್ನದ್ಧತೆ ಅಂತ ಕರಿತೀವಿ ಅದು. ದೆನ್ ಅದರ್ ಎಲಿಮೆಂಟ್ಸ್, ಇತರೆ ಅಂಶಗಳು. ಸೊ ಇವೆಲ್ಲ ಅಂಶಗಳನ್ನ ನಾವು ಅಗೋಚರ ಅಂಶಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 2 ಥಿಂಗ್ಸ್. ಸೊ ಮೊದಲನೇದಾಗಿ ಸಿದ್ಧಾಂತ, ಐಡಿಯಾಲಜಿ. ನಾವು ಈ ಹಿಂದೆ ನೋಡಿದ್ವಿ ಯಾವ ರೀತಿ ಈ ವಿದೇಶಾಂಗ ನೀತಿಯ ಮೇಲೆ ಈ ಸಿದ್ಧಾಂತ ಅನ್ನೋದು ಪ್ರಭಾವವನ್ನು ಬೀರುತ್ತೆ, ಅಥವಾ ಸಿದ್ಧಾಂತದ ಆಧಾರದ ಮೇಲೆ ಯಾವ ರೀತಿ ರಾಷ್ಟ್ರೀಯ ಶಕ್ತಿ ನಿರ್ಧಾರ ಆಗುತ್ತೆ ಅಂತಂದರೆ, ಸಿದ್ಧಾಂತ ಐಡಿಯಾಲಜಿ ಅನ್ನೋದು ಇಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಬೋತ್ ಫ್ರೆಂಡ್ಶಿಪ್ ಆ್ಯಂಡ್ ಎನಿಮಿಟಿ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಖಂಡಿತ. ಸೊ ಸಿದ್ಧಾಂತದ ಆಧಾರದ ಮೇಲೆ ರಾಷ್ಟ್ರಗಳ ನಡುವೆ ಸ್ನೇಹನೂ ಬೆಳೀಬೋದು, ವೈರತ್ವ ಕೂಡ ಬೆಳೀಬಹುದು. ಯಾಕಂದರೆ ಸಮಾನ ಸಿದ್ಧಾಂತಗಳನ್ನು ಹೊಂದಿದಂಥ ರಾಷ್ಟ್ರಗಳಲ್ಲಿ ಆಟೋಮೆಟಿಕಲಿ ಸ್ನೇಹ ಬೆಳೆಯುತ್ತೆ, ಸಮಾನ ಆಸಕ್ತಿಗಳು ಅವ್ರ ಹತ್ರ ಇರ್ತವೆ ಸಿದ್ಧಾಂತದ ಆಧಾರದ ಮೇಲೆ. ಅದೇ ಸಿದ್ಧಾಂತದ ಆಧಾರದ ಮೇಲೆ ತದ್ವಿರುದ್ಧ ಸಿದ್ಧಾಂತಗಳನ್ನು ಹೊಂದಿದ ಗುಂಪುಗಳ ನಡುವೆ, ರಾಷ್ಟ್ರಗಳ ನಡುವೆ ಖಂಡಿತ ದ್ವೇಷ ಬೆಳೆಯುತ್ತೆ. ಉದಾಹರಣೆಗೆ ನಾವು ಲೆಫ್ಟಿಸ್ಟ್ ಐಡಿಯಾಗಳು, ರೈಟಿಸ್ಟ್ ಐಡಿಯಾಗಳು ಅಂತ ಕರಿತೀವಿ. ಅವು ತದ್ವಿರುದ್ಧ ಕಾನ್ಸೆಪ್ಟ್ಗಳನ್ನು ಹೊಂದಿರೋದ್ರಿಂದ ಈ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ಐಡಿಯಾಗಳ ಗುಂಪುಗಳ ನಡುವೆ ಯಾವಾಗಲೂ ಒಂದು ತರಹದ ಕಸಿವಿಸಿ ದ್ವೇಷ ಕಂಡು ಬರುತ್ತೆ. ಓಕೆ, ಸೊ ದ ಐಡಿಯಾಲಜಿ ದಟ್ ಗೌರ್ಮೆಂಟ್ ಅಪ್ಲೋಡ್ಸ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಯುನಿಟಿ ಆ್ಯಂಡ್ ಸಪೋರ್ಟ್ ಆಫ್ ದ ಪೀಪಲ್. ಸೊ ಇದು ರಾಷ್ಟ್ರೀಯ ಅಧಿಕಾರವನ್ನು, ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತಂದರೆ, ಸಿದ್ಧಾಂತದ ಆಧಾರದ ಮೇಲೆ ಜನರಲ್ಲಿ ಐಕ್ಯತೆ ಮತ್ತು ಸರ್ಕಾರಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಮನೋಭಾವ ಬರುತ್ತೆ. ಸೊ ನೋಡಿ, ಈ ಪ್ರತಿ ಅಂಶವನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಅಮೂರ್ತ ಅಂಶಗಳು, ಅಗೋಚರ ಅಂಶಗಳು, ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ಸಿದ್ಧಾಂತ, ಲೀಡರ್ಶಿಪ್, ಮಿಲಿಟರಿ ಸನ್ನದ್ಧತೆ ಅನ್ನೋದು ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸದಿರ್ತಕ್ಕಂಥ ಅಂಶಗಳು, ಅಮೂರ್ತ ಅಂಶಗಳು ಅಂತ ಕರಿತೀವಿ. ಸೊ ಇವು ಕಣ್ಣಿಗೆ ಕಾಣಿಸದೆ ಹೋದರೂ ಕೂಡ ಮೂರ್ತ ಅಂಶಗಳಿಗಿಂತ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು. ಸೊ ಇವುಗಳ ಬಗ್ಗೆ ನಾವು ಹೆಚ್ಚಾಗಿ ಸೂಕ್ಷ್ಮವಾಗಿ ಯಾವ ರೀತಿ ಈ ಅಗೋಚರ ಅಂಶಗಳು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಸಿದ್ಧಾಂತದ ಆಧಾರದ ಮೇಲೆ ಜನರಲ್ಲಿ ಐಕ್ಯತೆ ಬೆಳೆಯುತ್ತೆ. ಸೊ ನಾವು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಹೊಂದಿದಂತಹ ರಾಷ್ಟ್ರಗಳು, ಸೊ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಇಷ್ಟಪಡುವಂಥ ರಾಷ್ಟ್ರಗಳ ಪ್ರಜೆಗಳು ಏನು ಮಾಡ್ತಾರೆ, ಖಂಡಿತವಾಗಿಯೂ ಆ ಸಿದ್ಧಾಂತದ ಅಡಿಯಲ್ಲಿ ಜಾರಿಗೆ ತಂದಂಥ ಆಂತರಿಕ ನೀತಿಗಳಾಗಿರ್ಬೋದು, ವಿದೇಶಾಂಗ ನೀತಿಗಳಾಗಿರ್ಬೋದು, ಅವುಗಳನ್ನು ಗೌರವಿಸ್ತಾರೆ, ಬೆಂಬಲಿಸ್ತಾರೆ, ಪಾಲಿಸೋದಕ್ಕೆ ಸದಾ ಸಿದ್ಧವಾಗಿರ್ತಾರೆ. ಸೊ ಹೀಗಾಗಿ ಇಡೀ ರಾಷ್ಟ್ರದ ಬೆಂಬಲ
ಈ ಸಿದ್ಧಾಂತದ ಆಧಾರದ ಮೇಲೆ ಆ ರಾಷ್ಟ್ರಕ್ಕೆ ಸಿಗತ್ತೆ. ಈವನ್ ವಿದೇಶಾಂಗ ನೀತಿಯಲ್ಲೂ ಕೂಡ ಅದಕ್ಕೆ ಆ ರಾಷ್ಟ್ರದ ಜನರ ಅಭಿಪ್ರಾಯ ಏನಾಗಿರುತ್ತೆ, ತುಂಬ ಸಕಾರಾತ್ಮಕವಾಗಿರುತ್ತೆ. ಈ ಆಧಾರದ ಮೇಲೆ, ಸಿದ್ಧಾಂತದ ಆಧಾರದ ಮೇಲೆ ಅದು ಪ್ರಾಬಲ್ಯವನ್ನು ಆ ರಾಷ್ಟ್ರ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ತನ್ನ ಅಧಿಕಾರವನ್ನು, ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಸೊ ಏನು ಕಮ್ಯುನಿಸಮ್ ಸಿದ್ಧಾಂತವನ್ನು ಅಳವಡಿಸಿಕೊಂಡಂತಹ ರಷ್ಯಾ, ಸೊ 1917ರಿಂದ 1990 ಅವಧಿಯಲ್ಲಿ ಈ ಕಮ್ಯುನಿಸಮ್ ಅನ್ನುವ ಸಿದ್ಧಾಂತದ ಆಧಾರದ ಮೇಲೇ USSR ಅಂತ ಏನು ಕರಿತೀವಿ, ಹಿಂದಿನ ಒಂದು USSR, ಅದು ಶಕ್ತಿಯ ದೊಡ್ಡ ಮೂಲವಾಗಿ ಹೊರಹೊಮ್ಮಿತ್ತು. ಓನ್ಲಿ ಆನ್ ದ ಬೇಸಿಸ್ ಆಫ್ ಐಡಿಯಾಲಜಿ. ಇದು ಒಂದೇ ಅಲ್ಲ, ಬೇರೆ ಅಂಶಗಳು ಇದ್ವು, ಬಟ್ ಇದು ಅತಿ ಪ್ರಮುಖ ಅಂಶವಾಗಿದ್ದು ಅದರ ಅಧಿಕಾರದ ಹೆಚ್ಚಳಕ್ಕೆ, ಅಂದರೆ ದ ಐಡಿಯಾಲಜಿ ಆಫ್ ಕಮ್ಯುನಿಸಮ್. ಸೊ ಕಮ್ಯುನಿಸಮ್ ಸಿದ್ಧಾಂತವನ್ನು ಅಳವಡಿಸಿಕೊಂಡಂತಹ ರಷ್ಯಾ ಕ್ರಾಂತಿ ನಡೆದಂಥ ವರ್ಷದಿಂದ 1917ರಲ್ಲಿ ರಷ್ಯಾ ಕ್ರಾಂತಿಯ ನಂತರ ಈ ಕಮ್ಯುನಿಸಮ್ ಸಿದ್ಧಾಂತವನ್ನು ಹೊಸದಾಗಿ ತನ್ನ ದೇಶದಲ್ಲಿ ಅಳವಡಿಸಿಕೊಳ್ತು. ಸೊ ಅವಾಗಿನಿಂದನೂ ಸೊ ಏನು ಎರಡನೇ ಮಹಾಯುದ್ಧ, ಮೊದಲನೇ ಮಹಾಯುದ್ಧ, ಸೊ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಕಮ್ಯುನಿಸಮ್ ಸಿದ್ಧಾಂತವನ್ನೇ ಆಧಾರವಾಗಿ ಇಟ್ಟುಕೊಂಡು ಸೊ ಜಗತ್ತಿನ ಪ್ರಬಲ ಎರಡು ಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿ USSR ಹೊರಹೊಮ್ಮತ್ತೆ. ಸೊ ಇದಕ್ಕೆ ತದ್ವಿರುದ್ಧ ಸಿದ್ಧಾಂತವಾದಂತಹ ಪ್ರಜಾಪ್ರಭುತ್ವ ಸಿದ್ಧಾಂತ ಅಥವಾ ಏನು ಬಂಡವಾಳಶಾಹಿ ಸಿದ್ಧಾಂತಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಂಡು USSR, ಇನ್ನೊಂದು ಕಡೆಗೆ USA, ಎರಡೂ ಜಗತ್ತಿನ ಎರಡು ಶಕ್ತಿ ಬಲಗಳಾಗಿ ಹೊರಹೊಮ್ಮುತ್ತವೆ, ಓನ್ಲಿ ಆನ್ ದ ಬೇಸಿಸ್ ಆಫ್ ಐಡಿಯಾಲಜಿ. ಸೊ ಈ ರೀತಿ ಪ್ರಭಾವಶಾಲಿ ರಾಷ್ಟ್ರವಾದಂತಹ USSR 1990ರಲ್ಲಿ ಈ ಕಮ್ಯುನಿಸಮ್ ಅನ್ನೋ ಒಂದು ಐಡಿಯಾಲಜಿಯಿಂದ ಹೊರಗೆ ಬರುತ್ತೆ. ಯಾಕಂದರೆ USSRನ ಕೆಲವು ರಾಷ್ಟ್ರಗಳು ಈ ಕಮ್ಯುನಿಸಮ್ ಸಿದ್ಧಾಂತವನ್ನು ಬಿಟ್ಟುಕೊಟ್ಟು USSR ಸಂಘಟನೆಯಿಂದ ಹೊರಗಡೆ ಬಂದು ಅವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತವೆ. ಸೊ ಅಲ್ಲಿಗೆ USSRನಲ್ಲಿ ಕಮ್ಯುನಿಸಮ್ ಸಿದ್ಧಾಂತದ ಪ್ರಭಾವ ಕಡಿಮೆ ಆಗುತ್ತೆ. ಹೀಗಾಗಿ USSRನ ಪ್ರಭಾವವು ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಈ ರೀತಿ ಸಿದ್ಧಾಂತಗಳು ಯಾವ ರೀತಿ ಒಂದು ರಾಷ್ಟ್ರದ ಅಧಿಕಾರವನ್ನು, ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತಮ್ಮ ಪಾತ್ರವನ್ನು ಬೀರ್ತವೆ ಅನ್ನೋದು. ಸೊ ಐಡಿಯಾಲಜಿ ಹೆಲ್ಪ್ಸ್ ಎ ನೇಷನ್ ಟು ಇನ್ಫ್ಲೂಯೆನ್ಸ್ ದ ಎಕ್ಸಸೈಸ್ ಆಫ್ ಇಟ್ಸ್ ಪವರ್. ಸೊ ಸಿದ್ಧಾಂತ ಒಂದು ರಾಷ್ಟ್ರ ತನ್ನ ಅಧಿಕಾರದ ಚಲಾವಣೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರೋದಕ್ಕೆ ಸಹಾಯ ಮಾಡುತ್ತೆ. ಒಂದು ರಾಷ್ಟ್ರ ತನ್ನ ಸಿದ್ಧಾಂತದ ಆಧಾರದ ಮೇಲೇ ಇನ್ನೊಂದು ರಾಷ್ಟ್ರಗಳ ಮೇಲೆ ಏನು ಮಾಡ್ಬೋದು, ಅಧಿಕಾರವನ್ನು ಚಲಾಯಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ದೆನ್ ಇಟ್ ಸರ್ವ್ಸ್ ಆಸ್ ಎ ಸೋರ್ಸ್ ಆಫ್ ಯೂನಿಟಿ ಅಂಡ್ ಸ್ಟ್ರೆಂತ್. ಖಂಡಿತ. ಸೊ ಒಂದೇ ತರನಾದಂಥ ಸಿದ್ಧಾಂತ ಹೊಂದಿದಂತಹ ರಾಷ್ಟ್ರಗಳು ಏನು ಮಾಡ್ತವೆ, ಆಟೋಮೆಟಿಕಲಿ ಅವರಲ್ಲಿ ಐಕ್ಯತೆ, ಶಕ್ತಿ, ಏಕತೆ ಉಂಟುವಾಗುತ್ತೆ. ಸೊ ಎಲ್ಲಿ ಏಕತೆ ಬರುತ್ತೋ ಅಲ್ಲಿ ಶಕ್ತಿ ತಾನಾಗಿ ಹೆಚ್ಚಾಗತ್ತೆ. ಸೊ ನಮ್ಮ ಭಾರತದ ಒಂದು ಉದಾಹರಣೆ ಕೊಡೋದಾದರೆ, ಐಡಿಯಾಲಜಿಗೆ ಭಾರತದ ಒಂದು ಉದಾಹರಣೆಯನ್ನು ಕೊಡೋದಾದರೆ, ನಾವು 2 ಮಹಾಯುದ್ಧಗಳ ನಂತರ ಭಾರತ ಸ್ವತಂತ್ರ ಆಯಿತು. ಸ್ವತಂತ್ರ ಪಡೆದಾಗ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ತುಂಬ ಸರಿ ಹೇಳಿದ್ದೀನಿ, ಇಡೀ ಜಗತ್ತೇ 2 ಬಣಗಳಾಗಿ USSR ಮತ್ತು USA, ಒಂದು ಪ್ರಜಾಸತ್ತಾತ್ಮಕ ಸಿದ್ಧಾಂತ, ಇನ್ನೊಂದು ಸಮಾಜವಾದಿ ಸಿದ್ಧಾಂತ, 2 ಸಿದ್ಧಾಂತಗಳು ಕಣ್ಣೆದುರಿಗೆ ಇದ್ವು ಬೃಹತ್ ಶಕ್ತಿಶಾಲಿ ರಾಷ್ಟ್ರಗಳ ನಾಯಕತ್ವದಲ್ಲಿ. ಅಂಥ ಸಂದರ್ಭದಲ್ಲಿ ಭಾರತ ಯಾವುದೇ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಅನಾವಶ್ಯಕವಾಗಿ ಇನ್ನೊಂದು ಗುಂಪಿನ ವೈರತ್ವವನ್ನು ಕಟ್ಟಿಕೊಳ್ಳೋದು ಬೇಡ ಅಂತ ಹೇಳಿ 2ರಲ್ಲಿನ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಮಿಶ್ರ ಸಿದ್ಧಾಂತವನ್ನು ಅಳವಡಿಸಿಕೊಳ್ತು. ಅದನ್ನೇ ನಾವು ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತ ಕರಿತೀವಿ. ಈ ಕಡೆಗೆ ಅಮೆರಿಕದ ಪ್ರಜಾಸತ್ತಾತ್ಮಕ ಸಿದ್ಧಾಂತದ ತತ್ವಗಳನ್ನು, ಈ ಕಡೆಗೆ USSRನ ಸಮಾಜವಾದಿ ಸಿದ್ಧಾಂತದ ಕೆಲವು ತತ್ವಗಳನ್ನು ಸೇರಿಸಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ 2 ರಾಷ್ಟ್ರಗಳ ನಡುವೆ ಸ್ನೇಹಪರ ಮತ್ತು ಸಹಕಾರ ಸಂಬಂಧಗಳನ್ನು ಸ್ಥಾಪನೆ ಮಾಡ್ತು. ಸೊ ಇದನ್ನೇ ನಾವು ತೃತೀಯ ಜಗತ್ತಿನ ನಾಯಕ ಆಗಿ ಭಾರತ ಈ ಒಂದು ಸಿದ್ಧಾಂತದ ಅಳವಡಿಕೆಯಿಂದ ಹೊರಹೊಮ್ಮಿತು. ಓಕೆ, ಸೊ ಇದನ್ನು ಭಾರತದ ಜನತೆ ಕೂಡ ಬೆಂಬಲಿಸಿದ್ರು. ಕಾರಣ ಅಂದರೆ ನಮ್ಮಲ್ಲಿ ಸೊ ಆಗಿನ ಸನ್ನಿವೇಶ ಮತ್ತು ನಮ್ಮ ಜನರ ಜ್ಞಾನದ ಮಟ್ಟ. ಸೊ ಯಾಕಂದರೆ ನಮಗೆ ಆಡಳಿತ, ಇಷ್ಟು ಬೃಹತ್ ಜನಸಂಖ್ಯೆಯುಳ್ಳಂಥ ರಾಷ್ಟ್ರಕ್ಕೆ ಸ್ವತಂತ್ರವಾದಂಥ ಆಡಳಿತ ನಡೆಸ್ಕೊಂಡು ಹೋಗೋದು ಏನಿತ್ತು ದೊಡ್ಡ ಸವಾಲಾಗಿತ್ತು. ಯಾಕಂದರೆ ಆಗುತ್ತಾನೆ ಹೊಸ ಅನುಭವ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಿದ್ಧಾಂತಕ್ಕೆ ಕಟ್ಟು ಬಿಡದೆ 2ರ ಉಪಯೋಗವನ್ನು ಪಡೀತಕ್ಕಂತಹ ಸನ್ನಿವೇಶಗಳಿಗೆ ಅನುಗುಣವಾಗಿ 2ರ ಉಪಯೋಗವನ್ನು ಪಡೀತಕ್ಕಂತಹ ಒಂದು ಹೊಸ ಸಿದ್ಧಾಂತವನ್ನು ಹುಟ್ಟಿ ಹಾಕಿದ್ರಿಂದ ಭಾರತ
ಅತಿ ಕಡಿಮೆ ಸಮಯದಲ್ಲಿ ತುಂಬ ಶಕ್ತಿಶಾಲ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಕಾರಣ ಆಗುತ್ತೆ. ದೆನ್ ದ ಸೆಕೆಂಡ್ ಫ್ಯಾಕ್ಟರ್ ಈಸ್ ಲೀಡರ್ಶಿಪ್, ನಾಯಕತ್ವ. ಸೊ ಖಂಡಿತ ಸೊ ಒಂದು ದೇಶದ ಯಾವ ರೀತಿ ಒಂದು ಹಡಗಿನ ಒಂದು ಹಡಗು ಸಕ್ಸಸ್ಫುಲ್ ಆಗಿ ತನ್ನ ಪಯಣವನ್ನು ಸಾಗಿಸಬೇಕಾದ್ರೆ ಅದರ ಕ್ಯಾಪ್ಟನ್ ಎಷ್ಟು ಮುಖ್ಯವಾಗಿರ್ತಾನೋ, ಸೊ ಅದೇ ರೀತಿ ಒಂದು ದೇಶ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಯಶಸ್ವಿ ರಾಷ್ಟ್ರವಾಗಿ ಯಶಸ್ವಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಬೇಕು ಅಂದರೆ ಅಲ್ಲಿ ಆ ದೇಶದ ನಾಯಕ ಯಾರಾಗಿರ್ತಾರೆ, ಆ ನಾಯಕನ ನಾಯಕತ್ವ ಗುಣಗಳು ಹೇಗಿದ್ದಾವೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ದ ನ್ಯಾಷನಲ್ ಪವರ್ ಆಫ್ ಎ ಸ್ಟೇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಕ್ವಾಲಿಟೀಸ್ ಆಫ್ ದ ಲೀಡರ್ಶಿಪ್ ದಟ್ ರನ್ಸ್ ದ ಗೌರ್ಮೆಂಟ್ ಆಫ್ ದ ಸ್ಟೇಟ್. ಖಂಡಿತ ಸೊ ಒಂದು ರಾಷ್ಟ್ರದ ಆಂತರಿಕ ಆಡಳಿತ ಆಗಿರ್ಬೋದು ಅಥವಾ ಆ ರಾಷ್ಟ್ರದ ವಿದೇಶಾಂಗ ನೀತಿಯ ಸಕ್ಸಸ್ ಆಗಿರ್ಬೋದು, ಅವೆರಡೂ ಕೂಡ ಯಾವುದ್ರ ಮೇಲೆ ಅವಲಂಬನೆ ಆಗಿರ್ತವೆ ಅಂದರೆ ಆ ರಾಷ್ಟ್ರವನ್ನು ನಡೆಸುವ ಆ ರಾಷ್ಟ್ರದ ಸರ್ಕಾರವನ್ನು ನಡೆಸ್ತಕ್ಕಂತಹ ನಾಯಕನ ಗುಣಗಳ ಮೇಲೆ ಅವಲಂಬನೆ ಆಗಿರ್ತವೆ. ಸೊ ಆ ನಾಯಕ ಎಷ್ಟರ ಮಟ್ಟಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿಷನನ್ನು ಹೊಂದಿದ್ದಾನೆ, ಎಷ್ಟರ ಮಟ್ಟಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ತನ್ನ ರಾಷ್ಟ್ರದ ಹಿತಾಸಕ್ತಿಗಳನ್ನು ಜಗತ್ತಿನ ಇತರೆ ರಾಷ್ಟ್ರಗಳ ಹಿತಾಸಕ್ತಿಗಳ ಜೊತೆಗೆ ಸಮ್ಮೇಳನ ಮಾಡಿ ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ವಿಷನನ್ನು ಜವಾಬ್ದಾರಿಯನ್ನು ಹೊಂದಿರ್ತಾನೋ ಆ ಒಂದು ಕ್ವಾಲಿಟಿಯ ಮೇಲೆ ಏನಾಗತ್ತೆ, ಆ ರಾಷ್ಟ್ರದ ಶಕ್ತಿ ಹೆಚ್ಚಾಗತ್ತೆ. ಸೊ ಈವನ್ ದ ಸಿವಿಲ್ ಆ್ಯಂಡ್ ಮಿಲಿಟರಿ ಪ್ಲಾನಿಂಗ್ ಈಸ್ ಎ ಫಂಕ್ಷನ್ ಆಫ್ ದ ಪೊಲಿಟಿಕಲ್ ಲೀಡರ್ಸ್. ಖಂಡಿತ ಒಂದು ದೇಶದ ನಾಗರಿಕ ಆಡಳಿತ ಅಂತ ಏನು ಕರಿತೀವಿ, ನಾಗರಿಕ ಆಡಳಿತ ನಡೆಯೋದು ಮತ್ತು ಮಿಲಿಟರಿ ಪ್ಲಾನಿಂಗ್ ಎರಡು, ನಾಗರಿಕ ಯೋಜನೆ ಮತ್ತು ಮಿಲಿಟರಿ ಯೋಜನೆ ಅಂದರೆ ರಾಷ್ಟ್ರದಲ್ಲಿ ಆಂತರಿಕ ಆಡಳಿತವನ್ನು ಪ್ರಜೆಗಳಿಗೆ ಬೇಕಾದ ರೀತಿ ಪ್ರಜೆಗಳ ಅನುಕೂಲಕ್ಕೆ ತಕ್ಕಂತೆ ನಾಗರಿಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ಆಗಲಿ, ಜೊತೆಗೆ ರಾಷ್ಟ್ರವನ್ನು ಬಾಹ್ಯ ದಾಳಿಗಳಿಂದ ಸಂರಕ್ಷಣೆ ಮಾಡ್ತಕ್ಕಂತಹ ಮಿಲಿಟರಿ ಪ್ಲಾನಿಂಗ್ ಆ್ಯಂಡ್ ಮಿಲಿಟರಿ ಪ್ರಿಪೇರ್ಡ್ನೆಸ್. ಸೊ ಸೈನಿಕ ಶಕ್ತಿಯನ್ನು ಹೆಚ್ಚಿಸೋದು, ಸೈನಿಕ ಸನ್ನದ್ಧತೆಯನ್ನು ಉಂಟು ಮಾಡೋದು, ಈ ಸೈನಿಕ ಮಿಲಿಟರಿ ಪ್ಲಾನಿಂಗ್. ಸೊ ಸೈನ್ಯದಲ್ಲಿ ಅನೇಕ ಯೋಜನೆಗಳನ್ನು, ದೂರದೃಷ್ಟಿ ಯೋಜನೆಗಳನ್ನು ಅಳವಡಿಸ್ಕೊಳ್ಳೋದು, ಇವೆಲ್ಲ ಅಂಶಗಳು ಅಲ್ಲಿ ಪರಿಣಾಮಕಾರಿ ನಾಯಕನ ಮೇಲೆ ಅವಲಂಬನೆಯಾಗಿರುತ್ತೆ. ಓಕೆ, ದೆನ್ ಟು ಮೇಕ್ ಆ್ಯಂಡ್ ಇಂಪ್ಲಿಮೆಂಟ್ ಫಾರಿನ್ ಪಾಲಿಸಿ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಲೀಡರ್ಶಿಪ್. ಖಂಡಿತ ಸೊ ವಿದೇಶಾಂಗ ನೀತಿಯನ್ನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡುವ ಜವಾಬ್ದಾರಿ ಮುಖ್ಯವಾಗಿ ಆ ರಾಷ್ಟ್ರದ ನಾಯಕನದಾಗಿರುತ್ತೆ. ಸೊ ಅದಕ್ಕೆ ನಾವು ವಿದೇಶಾಂಗ ನೀತಿಗಳನ್ನು ಓದ್ತಿರ್ಬೇಕಾದ್ರೆ, ಸೊ ಯಾವುದೇ ರಾಷ್ಟ್ರದ ವಿದೇಶಾಂಗ ನೀತಿಗಳನ್ನು ಓದಬೇಕಾದ್ರೆ ವಿದೇಶಾಂಗ ನೀತಿಯಲ್ಲಿ ಏನೇ ಹೊಸ ಪರಿಕಲ್ಪನೆಗಳನ್ನು ನಾವು ಜಾರಿಗೆ ಬಂದಾಗ ಆ ಹೊಸ ಪರಿಕಲ್ಪನೆಗಳನ್ನು ಆ ರಾಷ್ಟ್ರದ ನಾಯಕರ ಜೊತೆಗೆ ಸೇರಿಸಿ ಹೇಳ್ತೇವೆ. ಉದಾಹರಣೆಗೆ ಸೊ ಭಾರತದಲ್ಲಿ ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ಸೊ ಈ ಎರಡೂ ವಿದೇಶಾಂಗ ನೀತಿಗಳನ್ನು ನೆಹರು ಅವ್ರ ಜೊತೆಗೆ ಸೇರಿಸಿ ಹೇಳ್ತೀನಿ. ನೆಹರು ಅವರು ಜಾರಿಗೆ ತಂದಂತಹ ನೀತಿಗಳು ವಿದೇಶಾಂಗ ನೀತಿಗಳು ಅಂತ ಹೇಳಿ. ಯಾಕೆ ಅಂದರೆ ಸೊ ರಾಷ್ಟ್ರದ ನಾಯಕರೇ ಈ ವಿದೇಶಾಂಗ ನೀತಿಯನ್ನು ಮುಖ್ಯವಾಗಿ ನಿರ್ಧರಿಸ್ತಾರೆ ಮತ್ತು ಅವು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ನಂತರ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳಿ ಹೊಸ ನೀತಿಗಳನ್ನು, 3 ಹೊಸ ಅಂಶಗಳನ್ನು ಭಾರತ ತನ್ನ ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಳ್ಳೋದರ ಮೂಲಕ ಸೊ ಜಾಗತಿಕವಾಗಿ ಹೆಚ್ಚು ತೆರೆದುಕೊಳ್ಳುತ್ತೆ 1991ರಲ್ಲಿ. ಸೊ ಇದನ್ನು ಕೂಡ ನಾವು ಆಗ ಪ್ರಧಾನಿಯಾಗಿದ್ದಂತಹ PV ನರಸಿಂಹರಾವ್ ಅವರ ಜೊತೆಗೆ ಸೇರಿಸ್ತೀವಿ. LPG, ಸೊ PV ನರಸಿಂಹರಾವ್ ಅವರ ಕೊಡುಗೆ ಅಂತ ಹೇಳಿ. ಹಾಗೆ ಈಗ ಪ್ರಸ್ತುತ ಸೊ ಮೋದಿಯವರು ಏನು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಲಿ, ಆತ್ಮನಿರ್ಭರ್ ಭಾರತ್, ಸೊ ಈ ತರಹದ ಹೊಸ ಹೊಸ ಸ್ಟಾರ್ಟಪ್ ಯೋಜನೆಗಳು, ಸೊ ಈ ತರಹದ ಎಲ್ಲ ಯೋಜನೆಗಳನ್ನು ನಾವು ಮೋದಿಯವರ ಹೆಸರಿನ ಜೊತೆಗೆ ಸೇರಿಸ್ತೀವಿ. ಯಾಕೆ ಅಂದರೆ ಸೊ ಈ ತರಹದ ವಿದೇಶಾಂಗ ನೀತಿಗಳಲ್ಲಿ ಪ್ರಮುಖ ಪಾತ್ರವನ್ನು ರಾಷ್ಟ್ರದ ನಾಯಕ ವಹಿಸ್ತಾರೆ. ಅದೇ ರೀತಿ ಜಾಗತಿಕವಾಗಿ ನಾವು ಒಬಾಮಾ ಇರ್ಬೋದು, ಪುಟಿನ್, ಉತ್ತರ ಕೊರಿಯಾದ ಅಧ್ಯಕ್ಷ ಜಾಂಕಿಂಗ್, ಸೊ ಈ ರೀತಿ ಬಹಳ ಅಂಶಗಳನ್ನು ನಾವು ಆ ರಾಷ್ಟ್ರದ ನಾಯಕರ ಗುಣಗಳ ಆಧಾರದ ಮೇಲೆ ಏನಾಗುತ್ತೆ, ನಿರ್ಧಾರ ಆಗುತ್ತೆ. Then the quality of leadership determines the nature and extent of power that a nation can use for securing its national interest. ಸೊ ಒಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಬಳಸಬಹುದಾದಂಥ ಅಧಿಕಾರದ ಸ್ವರೂಪ ಮತ್ತು ವ್ಯಾಪ್ತಿ ಇದೆಯಲ್ಲ, ಸೊ ಅದನ್ನು ನಿರ್ಧರಿಸೋದು ಆ ರಾಷ್ಟ್ರದ ನಾಯಕತ್ವ. ಖಂಡಿತ ಸೊ ಒಂದೊಂದು ರಾಷ್ಟ್ರದ ನಾಯಕರು
ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಬಳಸ್ಕೊಳ್ಳೋದಕ್ಕೆ ಒಂದೊಂದು ತೆರನಾದಂಥ ಅಪ್ರೋಚ್ಗಳನ್ನು ಬಳಸ್ಕೊಳ್ಬೋದು. ಆದರೆ ಆ ಅಧಿಕಾರದ ಸ್ವರೂಪ, ಸೊ ಅಧಿಕಾರದ ಸ್ವರೂಪ ಏನಾಗಿರ್ಬೋದು, ಪ್ರಜಾಸತ್ತಾತ್ಮಕ ರೀತಿ ಆಗಿರ್ಬೋದು, ಇನ್ನು ಕೆಲವು ಸರ್ವಾಧಿಕಾರತ್ವದ ಸ್ವರೂಪವನ್ನು ಕೂಡ ಪಡೆದಿರ್ಬೋದು. ಉದಾಹರಣೆಗೆ ಬಹಳಷ್ಟು ಸರ್ವಾಧಿಕಾರಿ ನಾಯಕರು ಕೂಡ ಜಗತ್ತಿನಲ್ಲಿ ತಮ್ಮ ರಾಷ್ಟ್ರನ ಮುಂದುವರಿಸಿದ್ದಾರೆ. ಉದಾಹರಣೆಗೆ ಉತ್ತರ ಕೊರಿಯಾದ ಅಧ್ಯಕ್ಷ. ಸೊ ಅವರು ಯಾವ ರೀತಿ ಅಧಿಕಾರದ ಸ್ವರೂಪ, ಅವರ ರಾಷ್ಟ್ರೀಯ ಅಧಿಕಾರವನ್ನು ಏನಂತ ಕರಿತೀವಿ ಅಂದರೆ ಸರ್ವಾಧಿಕಾರಿ ಸ್ವರೂಪದ ಅಧಿಕಾರ ಅಂತ ಕರಿತೀವಿ. ಅದೇ ರೀತಿ ಡೆಮೊಕ್ರೆಟಿಕ್. ಸೊ ಭಾರತದ ಒಂದು ರಾಷ್ಟ್ರೀಯ ಅಧಿಕಾರದ ಸ್ವರೂಪ ಹೇಗಿದೆ ಅಂದರೆ ಪ್ರಜಾಸತ್ತಾತ್ಮಕ. ಸೊ ಮೋದಿಯವರು ಪ್ರಜಾಸತ್ತಾತ್ಮಕ ಅಂದರೆ ವಿಶ್ವಶಾಂತಿಗೆ, ವಿಶ್ವದ ಒಂದು ಸಹಕಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತಹ ನಾಯಕ. ಜಾಗತಿಕ ಏನು ವಸುದೈವ ಕುಟುಂಬಕಂ, ಸೊ ಎಲ್ಲರಿಗೂ ಕೂಡ ಸೊ ನಮ್ಗೆ ಗೊತ್ತಾಗುತ್ತೆ. ಈಗ ಏನು ವ್ಯಾಕ್ಸಿನೇಷನ್ನಲ್ಲಿ, ಕೋವಿಡ್ ವ್ಯಾಕ್ಸಿನೇಷನ್ನಲ್ಲಿ ಅದರ ಅನ್ವೇಷಣೆಯಲ್ಲಿ ವಿದೇಶಿ ಬಂಡವಾಳದ ಸಹಾಯವನ್ನು ತೆಗೆದುಕೊಂಡು ಇಂಟರ್ನ್ ಆ ವ್ಯಾಕ್ಸಿನೇಷನ್ ಉತ್ಪಾದನೆ ಆದ ನಂತರ ಬೇರೆ ರಾಷ್ಟ್ರಗಳಿಗೆ ಅದನ್ನು ಒಪ್ಪಂದದ ಪ್ರಕಾರ ವಿತರಣೆ ಮಾಡಿ, ಸೊ ಜಾಗತಿಕ ಸಮೃದ್ಧಿ, ಇಡೀ ಜಗತ್ತೇ ನಮ್ಮ ಕುಟುಂಬ, ಎಲ್ಲರೂ ಕೂಡ ಅದರ ಒಂದು ಪ್ರತಿಫಲವನ್ನು ಪಡ್ಕೊಳ್ಳೋಣ ಅನ್ನೋ ಒಂದು ಪ್ರಜಾಸತ್ತಾತ್ಮಕ ರೀತಿಯ ಸ್ವರೂಪ ಏನಿದೆಯಲ್ಲ ಭಾರತದ ಅಧಿಕಾರದ್ದು, ಅದಕ್ಕೆ ಮುಖ್ಯ ಕಾರಣ ಅದರ ಲೀಡರ್ಶಿಪ್. ಓಕೆ, ದೆನ್ the efficient, devoted and mature leadership can be a source of national power in the sense that a judicious use of power can surely increase the national power and its operational effectiveness. ಸೊ ಅತ್ಯಂತ ದಕ್ಷ, ನಿಷ್ಠಾವಂತ ಮತ್ತು ಪ್ರಬುದ್ಧ ನಾಯಕತ್ವ, ಸೊ ಇದು ಏನು ಮಾಡುತ್ತೆ, ಅಧಿಕಾರದ ನ್ಯಾಯಯುತ ಬಳಕೆಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಆ ಮೂಲಕ ರಾಷ್ಟ್ರೀಯ ಶಕ್ತಿ ಮತ್ತು ಅದರ ಕಾರ್ಯಾಚರಣೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸತ್ತೆ. ನೋಡಿ, ದಕ್ಷ, ನಿಷ್ಠಾವಂತ, ಪ್ರಬುದ್ಧ. ಸೊ ತುಂಬ ಖಂಡಿತ ನಮ್ಮ ರಾಷ್ಟ್ರದ ಆಂತರಿಕ ಭದ್ರತೆ ಬಗ್ಗೆ ಆಗಿರ್ಬೋದು, ವಿದೇಶಾಂಗ ನೀತಿಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ನೆರವೇರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ತೆಗೆದುಕೊಳ್ಳೋದು, ನಿರ್ಣಯಗಳನ್ನು ತೆಗೆದುಕೊಳ್ಳೋದು, ಆ ಪ್ರಕಾರ ಪ್ಲ್ಯಾನ್ಗಳನ್ನು ಮಾಡೋದು. ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ಅಲ್ಲಿ ಲೀಡರ್ ಏನಾಗಿರಬೇಕು, ಹಿ ಮಸ್ಟ್ ಬಿ ಎಫಿಷಿಯೆಂಟ್. ದೆನ್ ಡಿವೋಟೆಡ್. ಸೊ ರಾಷ್ಟ್ರೀಯ ಒಳಿತು ಅನ್ನೋದು ಅವರ ಮನಸ್ಸಿನಲ್ಲಿ ಮೂಡಿರಬೇಕು. ರಾಷ್ಟ್ರೀಯ ಒಳಿತು ಬೇರೆ, ಕೇವಲ ನನ್ನ ರಾಷ್ಟ್ರದ ಒಳಿತು ಅನ್ನೋದು ಬೇರೆ. ಕೇವಲ ನನ್ನ ರಾಷ್ಟ್ರದ ಒಳಿತು ಅಂತ ಬಂದಾಗ ಅದು ಸ್ವಾರ್ಥ ಆಗುತ್ತೆ, ಸಂಕುಚಿತ ಮನೋಭಾವ ಆಗುತ್ತೆ. ಬಟ್ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನ ರಾಷ್ಟ್ರದ ಒಳಿತನ್ನು ಸಾಧಿಸೋದು ಅತ್ಯಂತ ಬೇಸಿಕ್ ನೆಸೆಸಿಟಿ ಆ ರಾಷ್ಟ್ರದ ನಾಯಕನದು. ಸೊ ಆ ತರಹದ ತನ್ನ ಜನರ, ತನ್ನ ದೇಶದ ಬಗ್ಗೆ ನಿಷ್ಠೆಯನ್ನು ಹೊಂದಿರತಕ್ಕಂಥ ನಾಯಕ. ಹಾಗೆ ಪ್ರಬುದ್ಧ ನಾಯಕನಲ್ಲಿ ಪ್ರಬುದ್ಧ ಗುಣ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸೊ ನನ್ನ ಹಿತಾಸಕ್ತಿಯನ್ನು ಇತರೆ ರಾಷ್ಟ್ರದ ಹಿತಾಸಕ್ತಿಗಳಿಗೆ ಧಕ್ಕೆ ಬಾರದ ಹಾಗೆ ಈಡೇರಿಸ್ಕೊಳ್ಬೇಕು ಅಂದರೆ ಅಲ್ಲಿ ತುಂಬ ಮೆಚೂರ್ಡ್ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಆ ದೇಶದ ನಾಯಕತ್ವವನ್ನು ಅವಲಂಬಿಸಿದೆ. ಸೊ ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ನಮ್ಮೆಲ್ಲರಿಗೂ ಗೊತ್ತು. ತುಂಬ ಕಾಲಘಟ್ಟಗಳಲ್ಲಿ ಅಲ್ಲಿ ಏನಾಗಿದೆ, ಪರಸ್ಪರ ಸ್ನೇಹಕ್ಕಿಂತ ದ್ವೇಷನೇ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ಸೊ ಪಾಕಿಸ್ತಾನದ ಸೈನ್ಯ ಅನಾವಶ್ಯಕವಾಗಿ ಭಾರತದ ಮೇಲೆ ಆಕ್ರಮಣ ಮಾಡಿಕೊಂಡಾಗ ನೋಡಿ, ಅದು ಏನೂ ತಡಿದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತದ ನಾಯಕರು ಖಂಡಿತವಾಗಿಯೂ ಅದಕ್ಕೆ ಯಾವುದೇ ತೊಂದರೆಗಳನ್ನು ಕೊಡೋದಿಲ್ಲ. ಸೊ ಅದು ಪ್ರಬುದ್ಧತೆ. ಸೊ ಮನಸ್ಸು ಮಾಡಿದರೆ ತುಂಬ ಚಿಕ್ಕ ರಾಷ್ಟ್ರ ಅಂತ ಹೇಳಿ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಏನು ಅಸಾಧ್ಯವಾದಂಥ ಕೆಲಸ ಅಲ್ಲ. ಆದರೆ ಭಾರತದ ಎಲ್ಲ ನಾಯಕರು ಪ್ರಬುದ್ಧರಿದ್ದಾರೆ. ನಮ್ಮ ರಾಷ್ಟ್ರದ ನಾಯಕರೆಲ್ಲ ಪ್ರಬುದ್ಧತೆಯಿಂದ, ಅದು ಕೂಡ ತನ್ನದೇ ಆದಂತಹ ಸಾರ್ವಭೌಮತ್ವವನ್ನು ಹೊಂದಿದಂಥ ರಾಷ್ಟ್ರ. ಹೀಗಾಗಿ ಆ ಸಾರ್ವಭೌಮತ್ವವನ್ನು ನಾವು ಗೌರವಿಸಬೇಕು ಅಂತ ಗೌರವಿಸ್ತಾರೆ. ಒಂದು ವೇಳೆ ಅದೇನಾದರೂ ಅನಾವಶ್ಯಕವಾಗಿ ನಮ್ಮ ದೇಶದ ಗಡಿಯಲ್ಲಿ, ನಮ್ಮ ದೇಶದ ಭಾಗದಲ್ಲಿ, ನಮ್ಮ ದೇಶದ ಪ್ರದೇಶಗಳಲ್ಲಿ ಆಕ್ರಮಣ ಮಾಡಿದಾಗ ಮಾತ್ರ ಅದಕ್ಕೆ ತಕ್ಕ ಉತ್ತರಗಳನ್ನು ನಮ್ಮ ದೇಶದ ಎಲ್ಲ ನಾಯಕರು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮೆಚುರಿಟಿ ಅಂತ ಕರಿತೀವಿ. ಓಕೆ, ದೆನ್ ಆರ್ಗನೈಸೇಷನ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಗೌರ್ಮೆಂಟ್. ಸರ್ಕಾರದ ಸಂಘಟನೆ ಮತ್ತು ಗುಣಮಟ್ಟ. ಸೊ ನೋಡಿ, ಸರ್ಕಾರ ಆಂತರಿಕವಾಗಿ ಆಡಳಿತ ನಡೆಸುವ ಒಂದು ಫ್ಯಾಕ್ಟರ್. ಸೊ ವಿದೇಶಿ ಸಂಬಂಧಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಿಮಗೆ ಅನಿಸ್ಬೋದು. ಆದರೆ ಯಾವ ರಾಷ್ಟ್ರದ ಆಂತರಿಕ ಆಡಳಿತ ತುಂಬ ಗುಣಮಟ್ಟದಿಂದ ಕೂಡಿರುತ್ತೆ, ಆ ರಾಷ್ಟ್ರ ಮಾತ್ರ ತನ್ನ ರಾಷ್ಟ್ರೀಯ ಅಧಿಕಾರವನ್ನು ಇಡೀ ಜಗತ್ತಿಗೆ ತೋರಿಸ್ಕೊಳ್ಳೋಕೆ ಸಾಧ್ಯ.
ಸೊ ಆಂತರಿಕ ಆಡಳಿತ ಹೇಗಾದರೂ ಇರಲಿ, ಅಸ್ತವ್ಯಸ್ತತೆಯಿಂದ ಕೂಡಿರಲಿ, ನಾನು ಜಾಗತಿಕವಾಗಿ ಮಾತ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮಾತ್ರ ಪವರ್ಫುಲ್ ನೇಷನ್ ಆಗಿ ಬೆಳಿತೀನಿ ಅಂತ ಅಂದರೆ ಸಾಧ್ಯ ಇಲ್ಲ. ಸೊ ಎರಡೂ ಕೂಡ ಅದು ಮೂಲ ಬೇರು, ವಿದೇಶಾಂಗ ನೀತಿಯ ಮೂಲ ಬೇರು ಏನಿರುತ್ತೆ ಆಂತರಿಕ ಆಡಳಿತದ ಸಕ್ಸಸ್ ಮೇಲೆ ಇರುತ್ತೆ. ಈ ಆಂತರಿಕ ಆಡಳಿತ ಸಕ್ಸಸ್ ಆಗಬೇಕು ಅಂದರೆ ಅಲ್ಲಿಯ ಸರ್ಕಾರದ ಸಂಘಟನೆಯ ರೀತಿ ಮತ್ತು ಅದರ ಗುಣಮಟ್ಟ ತುಂಬ ಚೆನ್ನಾಗಿರಬೇಕಾಗತ್ತೆ. ದ ಎಫೆಕ್ಟಿವ್ನೆಸ್ ಆಫ್ ಗವರ್ಮೆಂಟಲ್ ಆರ್ಗನೈಸೇಷನ್ and administration within the state is very essential for the state to become powerful. ಖಂಡಿತವಾಗಿಯೂ. ಸೊ ದೆನ್ ಈ ಫ್ರೀಕ್ವೆಂಟ್ ಆ್ಯಂಡ್ ಬಿಗ್ ಚೇಂಜ್ ಇನ್, ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಸೊ ಯಾವ ರೀತಿ ಆಂತರಿಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸರ್ಕಾರದ ರಚನೆಯಲ್ಲಿ, ಸಂಘಟನೆಯಲ್ಲಿ ಪದೇ ಪದೇ ಬದಲಾವಣೆಗಳು ಏನಾದರೂ ಆದರೆ ಅದು ಆ ರಾಷ್ಟ್ರದ ರಾಷ್ಟ್ರೀಯ ಶಕ್ತಿಯ ಮೇಲೆ ಯಾವ ರೀತಿ ಅಡ್ವರ್ಸ್ ಎಫೆಕ್ಟನ್ನು, ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಪಾಕಿಸ್ತಾನದ ನಾಯಕತ್ವದಲ್ಲಿ. ಸೊ ಪಾಕಿಸ್ತಾನದ ಆಂತರಿಕ ಆಡಳಿತದ ನಾಯಕತ್ವದಲ್ಲಿ ಆಗಾಗ್ಗೆ ಬಹುದೊಡ್ಡ ಬದಲಾವಣೆಗಳಾಗೋದನ್ನು ನಾವು ನೋಡಿದ್ದೀವಿ. ಸೊ ಈ ರೀತಿ ಪದೇ ಪದೇ ನಾಯಕತ್ವದಲ್ಲಿ ದೊಡ್ಡ ಬದಲಾವಣೆಗಳಾಗೋದ್ರಿಂದ ಅದು ಆ ರಾಷ್ಟ್ರದ ರಾಷ್ಟ್ರೀಯ ಶಕ್ತಿಯನ್ನು ದುರ್ಬಲಗೊಳಿಸ್ತಕ್ಕಂತಹ ಒಂದು ಅಂಶವಾಗಿ ಹೊರಹೊಮ್ಮಿದೆ. ಓಕೆ, ದೆನ್ only a well-organized and well-functioning democratic government can be an enduring and helpful factor of national power. ಸೊ ಇದುವರೆಗೂ ಸಾಬೀತಾಗಿರೋದೇನು ಅಂದರೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ಸುಸಂಘಟಿತ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಪ್ರಜಾಪ್ರಭುತ್ವ ಸರ್ಕಾರಗಳು, ನೋಡಿ ಸುಸಂಘಟಿತ ಮತ್ತು ಸುಸ್ಥಿರ ಅಂತ ಕರಿತೀವಿ ನಾವು, ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಜೊತೆಗೆ ಉತ್ತಮವಾಗಿ ಪ್ರಜಾಹಿತಾಸಕ್ತಿ ದೃಷ್ಟಿಯಿಂದ ಕಾರ್ಯವನ್ನು ಮಾಡ್ತಾ ಇರಬೇಕು. ಅಂತಹ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು, ಸರ್ಕಾರಗಳು ಏನಿದಾವಲ್ಲ, ಸೊ ಅವು ತಮ್ಮ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ತುಂಬ ಪರಿಣಾಮವನ್ನು ಬೀರ್ತವೆ ಮತ್ತು ಅವು ತಮ್ಮ ರಾಷ್ಟ್ರದ ಅಧಿಕಾರವನ್ನು ಶಾಶ್ವತವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೆಚ್ಚಿಸುವಲ್ಲಿ ಪ್ರಮುಖವಾಗಿ ಕೆಲಸವನ್ನು ಮಾಡ್ತವೆ. ಓಕೆ, ಸೊ ಇಷ್ಟು 3 ಅಂಶಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ಉಳಿದಂಥ ಅಂಶಗಳನ್ನು ಇನ್ನು ಮುಂದುವರೆದಂತೆ ಸೊ 2ನೇ ಭಾಗದಲ್ಲಿ ನಾವು ಚರ್ಚಿಸೋಣ. ಓಕೆ, ಸೊ ಈ ಭಾಗದ ಒಂದು ವಿಷಯದ ರೆಫರೆನ್ಸ್ಗಾಗಿ ನೀವು ಈ ಪುಸ್ತಕಗಳನ್ನು, ಈ ಲಿಂಕ್ಗಳನ್ನ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.